ಕಂಡಕ್ಟ್ ಆಗ್ಬೋದು, ಸುಜ್ಜಗಳು ಬರ್ತಾರೆ, ನೀವೆಲ್ಲ ಚರ್ಚೆ ಆಗ್ಬೋದು. ಏನು ಚರ್ಚೆ ಆಗುತ್ತೆ ಆಮೇಲೆ ಹೇಳ್ತೀವಿ. ಈಗ ಹೆಂಗೆ ಹೇಳ್ತಾರೆ, ಏನು ಅಜೆಂಡಾ ಏನು ಫಿಕ್ಸ್ ಆಗಿರಲ್ಲ. ಅಲ್ಲಿ ಹೋದ್ಮೇಲೆ ಒಂದು ನಮ್ಮ ಗಾಂಧಿ ಭಾರತ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಫೋಕಸ್ ಇರುತ್ತೆ. ಆಮೇಲೆ ಸಹಜವಾಗಿ CLPಯಲ್ಲಿ ಏನೇನು ಚರ್ಚೆ ಮಾಡಬೇಕು ಎಲ್ಲರಿಗೂ ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತೀವಿ. ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತದೆ, ಅಧಿಕಾರ ಹಂಚಿಕೆ ವಿಚಾರ, ಏನಾದರೂ ಆ ಬಗ್ಗೆ ಈ ಮುಖ್ಯಮಂತ್ರಿಯವರಿಗೆ ಕೇಳಿ. ನೀನು DK ಶಿವಕುಮಾರ್ ಹೇಳ್ತಾರೆ, ನನಗೆ ನಾ CM ಆಗಲಿಕ್ಕೆ ಯಾವ ಶಾಸಕರು ಬೆಂಬಲ ಬೇಡ, ಹೈಕಮಾಂಡ್ ಒಂದು ನನಗೆ ಸಪೋರ್ಟ್ ಮಾಡಿ ಸಾಕು ಅಂತ. ಅದು ಅವ್ರು ಹೇಳಿರ್ತಕ್ಕಂಥದ್ದು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ನೀವು ಅವ್ರನ್ನೇ ಕೇಳೋದು, ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳ್ರಿ? ಅಲ್ಲ ಸರ್, ಸರಿನಾ ಅಂತ ಆಗ್ಬೋದಾ ಅಂತ ಅವ್ರ ಅಭಿಪ್ರಾಯ ಹೇಳಿದ್ರೆ ಸರಿಯಾ ತಪ್ಪು ಅಂತ ಹೇಳೋದು ನಾನು ಯಾರು? ನಕ್ಸಲೈಟ್ಸ್ ವಿಚಾರದಲ್ಲಿ ಸಾಕಷ್ಟು ವೈಭೀಕರಣ ಮಾಡಿದೆ ರಾಜ್ಯ ಸರ್ಕಾರ. CM ಅವರು ಕರೆಸ್ಕೊಂಡು ಸರೆಂಡರ್ ಮಾಡೋ ಅವಶ್ಯಕತೆ ಇತ್ತ, ಇದು ಸರಿನಾ ಅಂತ ಮಾಡ್ಬೋದು ಅಜೆಂಡಾ. ಆದರೆ ಇಷ್ಟೊಂದು ವೈಭೀಕರಣ ಮಾಡೋದು, ಪಬ್ಲಿಸಿಟಿ ಕೊಡೋದು ಬೇಕಾಗಿತ್ತ ಅಂತ BJP ಅವ್ರು ಕೇಳ್ತಾ ಇದ್ದಾರೆ. ಈಗ BJP ಅವ್ರು ನೋಡಿ ಸರ್, ಅವ್ರು ಏನು ಬೇಕಿದ್ದು ಮಾಡ್ಬೋದು, ಏನು ಬೇಕಿದ್ದು ಹೇಳ್ಬೋದು. ನಾವು ಎಲ್ಲಿವರೆಗೆ ಅವ್ರು ಹೆಂಗಾಗಿದ್ರೆ ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಟೀಕೆ ಮಾಡ್ತಕ್ಕಂಥ ಅವ್ರ ಹತ್ರ ಅಭ್ಯಾಸ ಇದೆ. ಈಗಂತೂ ನೂರಾರು ಉದಾಹರಣೆ ಕೊಡ್ಬೋದು, ನಾನು ಉಪಯೋಗ ಇಲ್ಲ. ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸರಿ ಇಲ್ಲ ಅಂತ ನಾವೇನು ಮಾಡೋಕ್ಕಾಗ್ತದೆ? ಈ ಅವ್ರಿಗೆ ಪಬ್ಲಿಸಿಟಿ ತೊಗೊಂಡಿರೋದು ಏನು ತಪ್ಪು ಅಂತ ಹೇಳ್ತಾರೆ, ಅಥವಾ ಅವ್ರು ಬಂದು ನೇರವಾಗಿ CM ಹತ್ರ ಸರೆಂಡರ್ ಆಗಿರೋ ತಪ್ಪು ಅಂತ ಹೇಳ್ತಾರೆ, ನನಗೆ ಮಾಹಿತಿ ಇಲ್ಲ. ಅಲ್ಲ, ಬಂದ ಸರೆಂಡರ್ ತಪ್ಪಿಲ್ಲ. ಇಷ್ಟು ಅವ್ರನ್ನ ಒಂದು ಪ್ರಶ್ನೆ ಇರುತ್ತೆ. ಸಂವಿಧಾನಪ್ಪ ಅವರು DC ಅವ್ರ ಮುಂದೆ ಪ್ರೊಡ್ಯೂಸ್ ಆಗ ಮಾಡಿಸ್ಬೋದಿತ್ತು. CM ಅವರಲ್ಲಿ ವಿಧಾನಸಭೆ ಕರೆಸೋ ಅಗತ್ಯ ಇತ್ತು ಅಂತ ನನಗೆ ಗೊತ್ತಿಲ್ಲ ಸರ್. ನಿನ್ನೆ ಸಾಕಷ್ಟು ರಾಜ್ಯಾದ್ಯಂತ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಸರ್ ಅಂಬೇಡ್ಕರ್ ಬಗ್ಗೆ. ಕಾಂಗ್ರೆಸ್ ಅಂಬೇಡ್ಕರ್ನ ಯಾವ ರೀತಿ ನಡೆಸ್ಕೊಳ್ತು, ಅವ್ರಿಗೆ ಎಷ್ಟು ಹೀನಾಗಿ ನಡೆಸ್ಕೊಳ್ತು, ಅವರಿಗೆ ಒಂದು ಸಚಿವ ಸ್ಥಾನವೂ ಕೊಡಲಿಲ್ಲ, ಅವ್ರ ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಜಾಗ ಕೊಡಲಿಲ್ಲ ಅಂಥೇಳಿ ಸಾಕಷ್ಟು ಎಲ್ಲ BJP ನಾಯಕರು ಅಲ್ಲ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮಗೆ ರಾಜಕೀಯ ಡಿಫ್ರೆನ್ಸ್ಗಳಿದ್ವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪ್ರೇಟ್ ಪಾರ್ಟಿನೇ ಇತ್ತು. ರಾಜಕೀಯವಾಗಿ ಅವರಿಗೆ ಮರುಜೀವನ ಬಂದಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ವೆಸ್ಟ್ ಬೆಂಗಾಲಿಂದ ಜೋಗೇಂದ್ರನಾಥ್ ಅಂತ ಹೇಳಿ ಮುಸ್ಲಿಂ ಲೀಗ್ ಪಾರ್ಟಿನೇ ಬಂದಿರತಕ್ಕಂಥದ್ದು. ಇವರೇನು ಇಷ್ಟೆಲ್ಲ ಹೇಳ್ತಾರಲ್ಲ, ಮೊದಲನೇ ಬಾರಿಗೆ ನೆಹರು ಸಾಹೇಬ್ರು ಯಾವಾಗ ಪ್ರಧಾನಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಫಸ್ಟು ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಈ ದೇಶದ ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ನೆಹರು ಸಾಹೇಬ್ರನ್ನೇ. ಎರಡನೇದು, ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ ಆದ್ರಲ್ಲ, ಇದ್ರಿಗೆ ಯಾರ ಪಾತ್ರ ಇದೆ? ಇದರಲ್ಲಿ ಯಾರ ಪಾತ್ರ ಇದೆ? ನೀವು ಕೇಳಲ್ಲ ನೀವು BJP ಅವರಿಗೆ? ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿದವರು ಯಾರು? ಯಾವ ಸರ್ಕಾರದಲ್ಲಿದ್ದರು? ಯಾವ ಸಚಿವ ಸಂಪುಟದಲ್ಲಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಭಾಳ ಈ ದೇಶಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಫಿಕೇಶನ್ ಬಿಲ್ಲು. ಆ ಕೋಡಿಫಿಕೇಶನ್ ಬಿಲ್ ಬರೆದಂಥದ್ದು ಯಾವ ಸಂದರ್ಭ? ಅದು ಯಾರು ಕ್ಯಾಬಿನೆಟ್ನಾಗ ಬರೆದಿರ್ತಕ್ಕಂಥದ್ದು? ಯಾವಾಗ ಮಂಡನೆ ಆಯಿತು ಕ್ಯಾಬಿನೆಟ್ನಲ್ಲಿ? ಆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದಮೇಲೆ ಆ ಸರ್ಕಾರದಲ್ಲಿ ಪಾಸ್ ಆಗಿಲ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೂಡ ಕೊಡ್ತಾರೆ, ಹೌದಾ? ಎರಡನೇ ಹಂತದಲ್ಲಿ ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗುತ್ತೆ. ಅದು ಪಾಸ್ ಮಾಡಿದವ್ರು ಯಾರು? ಪಾಸ್ ಮಾಡಿದವ್ರು ಯಾರು ಬಿಲ್ಲು? ಹಿಂದೂ ಕೋಡಿಫಿಕೇಶನ್ ಬಿಲ್ 4 ಹಂತದಲ್ಲಿ ಪಾಸ್ ಆಗುತ್ತೆ. ಅದು ಮಾಡಿದವ್ರು ಯಾರು? ಅವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಬರೆದಂಥ ಸಂದರ್ಭದಲ್ಲಿ ಈ ಹಳೇದು ನೀವು ಸ್ವಲ್ಪ ಓದ್ಕೊಂಡ್ರೆ, ಈ BJP ಅವರಾಗಿರಲಿ, ಹಿಂದೂ ಪರಿಷತ್ಗಳಾಗಿರಲಿ, RSSಗಳಾಗಿರಲಿ, ಆ ಜಂತರ್ ಮಂತರ್ ವಿರುದ್ಧವಾಗಿ ಬರೆದಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು ಹೇಳಿಕೆಯನ್ನು ನೀವು ಓದ್ಕೊಂಡಿದ್ದೀರಾ? ಏನೇನು ಮಾತನಾಡಿದಾರೆ ನಿಮಗೇನು ಗುರ್ತಿದೆಯಾ? ಅದನ್ನ ಕೇಳಿ BJP ಅವ್ರಿಗೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಮಾತನಾಡ್ತಾರಲ್ಲ, ಇವ್ರೊಂದು ಫೋಟೋ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ದೆಲ್ಲ ಫೋಟೋ ಹಾಕೊಂಡಿದ್ದಾರೆ ಇವರು BJP ಅವರು. ಅವ್ರ ಕಚೇರಿಗಳಲ್ಲಿ, RSS ಕಚೇರಿಗಳಲ್ಲಿ ಫೋಟೋ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು? ಸುಮ್ಮನೆ ಏನೋ ಇವತ್ತು ಓಲೈಸ್ಕೋಬೇಕು. ಮೊನ್ನೆ ಅಮಿತ್ ಶಾ ಅವ್ರು ಹೇಳಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ದಂಗೆ ಎದ್ದಿದೆ, ಅದಕ್ಕೇನು ರೆಕ್ಟಿಫಿಕೇಶನ್ ಮಾಡಬೇಕು, ಕಾಂಗ್ರೆಸ್ ಮೇಲೆ ಬರಬೇಕು. ರಾಜಕೀಯವಾಗಿ ನಮಗವ್ರಿಗೆ ವ್ಯತ್ಯಾಸ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅವ್ರು ಬೇರೆ ರಾಜಕೀಯ ಪಕ್ಷದಲ್ಲಿದ್ದರು, ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ ಇದೆ. ಆದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಂದಿರತಕ್ಕಂಥದ್ದು, ಅವ್ರಿಗೆ ಲೇಬರ್ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಹಿಂದೂ ಕೋಡಿಫಿಕೇಶನ್ ಮಾಡಿರ್ತಕ್ಕಂಥದ್ದು, ಅಲ್ಲಿಂದ ಇಲ್ಲಿವರೆಗೆ
ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಇಡೀ ದೇಶದಲ್ಲಿ ಎಲ್ಲರೂ ನಡ್ಕೊಂಡಿದ್ದಾರೆ, ಅದರಲ್ಲಿ ಕಾಂಗ್ರೆಸ್ ಪಕ್ಷನೂ ನಡ್ಕೊಂಡಿದೆ. ಬಿಜೆಪಿ ಅವ್ರದ್ದು ಏನು ಕಮಿಟ್ಮೆಂಟ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ? ಅವರು ಸಂಸದರುಗಳು ಮಾತನಾಡಿರ್ತಕ್ಕಂಥ ಮಾತಲ್ಲಿ ಯಾರನ್ನ ಒಬ್ರದ್ದು ಕಮಿಟ್ಮೆಂಟ್ ಇದೆಯಾ? ಉಲ್ಟಾ ಹೇಳಿ ಮಾತಾಡ್ತಾರ? ಯಾಕೆ ಅವಾಗ RSSನವ್ರು ಸ್ಟ್ರೈಕ್ ಮಾಡಲಿಲ್ಲ? ಯಾವ ನಮ್ಮ ಹೆಗಡೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತಂದಾಗ ಯಾರು RSSನವ್ರು ಬಂದು ಸ್ಟ್ರೈಕ್ ಮಾಡಲಿಲ್ಲಲ್ಲ? ಯಾರು ಬಿಜೆಪಿಯವರು ಅವ್ರ ವಿರುದ್ಧ ಏನು ಹೇಳಿಲ್ಲಲ್ಲ? ಇದನ್ನೆಲ್ಲ ನೀವು ಕೇಳಲ್ವ ಅವರಿಗೆ? ಅದನ್ನು ಕೇಳ್ರಿ. ಸುಮ್ಮನೆ ಏನೋ ಒಂದು ಹೇಳೋದು ನಾವು ಸೋಲಿಸಿದ್ವಿ, ಆ ಸೋಲ್ಸಕ್ಕೆ ರಾಜಕಾರಣ ಅವರು ಬೇರೆ ಪಾರ್ಟಿಯಲ್ಲಿದ್ದು, ನಾವು ಕಾಂಗ್ರೆಸ್ ಬೇರೆ ಪಾರ್ಟಿ ಇತ್ತು, ಸೋಲಿಗೆಲ್ಲೂ ಸಾಧ್ಯ, ಅದಕ್ಕೇನು ಸಂಬಂಧ ಇದೆ? ಏನು ಬಿಜೆಪಿ ಗೆಲ್ಲಿಸಿದ್ರೆ ಅಂತ? ಒಂದು ಸಂವಿಧಾನ ಕೊಟ್ಟರು ನಮಗೆ, ಅವ್ರಿಗೆ ಭಾರತ ರತ್ನ ಕೊಡಬೇಕು, ತಮ್ಮ ತಾವೇ ತೊಗೊಂಡ್ರು, ಇಂದಿರಾ ಗಾಂಧಿ ತೊಗೊಂಡ್ರು, ರಾಜು ಈ ಅವರು ಕೊಡ್ತಕ್ಕಂಥ ಸಂವಿಧಾನ ಭಾರತ ರತ್ನ ಪ್ರಶಸ್ತಿ ಬೇರೆಯವ್ರು ಕೊಡಬೇಕು, ತಾವು ತಗೋತಾರೆ. ರಾಷ್ಟ್ರಪತಿಗಳಿಗೆ ಬಿಲ್ ಪಾಸ್ ಮಾಡಲಿಕ್ಕೆ ಯಾರಿಗೆ ಗಮನಿಸ್ತಿರೋದು? ರಾಷ್ಟ್ರಪತಿಗಳಿಗೆ ರಾತ್ರೋರಾತ್ರಿ ಬಿಲ್ಲನ್ನು ಪಾಸ್ ಮಾಡ್ಕೋತಾರೆ ಕೆಲವು ಬಿಲ್ಗಳನ್ನು. ಇದು ಅಂಬೇಡ್ಕರ್ ಅವರಿಗೂ ದೊಡ್ಡ ಅಪಮಾನ ಮಾಡಿದ್ರು. ಅಲ್ರಿ ಅವ್ರು ಓದ್ಕೊಂಡಿಲ್ರಿ, ಅವ್ರು ಹೇಳಿದ್ದು ಹೇಳ್ತಾರೆ ನೀವು, ಇವೆಲ್ಲ ಸರಿ ಇದಾವ? ಅಲ್ಲ ಸರಿ, ನೀವೇನು ಓದ್ಕೊಂಡ್ರಿ ಹೇಳ್ರಿ? ಸುಮ್ಮನೆ ಕೇಳ್ದ ಅವ್ರು ಹೇಳಿದ್ ನಮ್ಗೆ ಬಂದು ಹೇಳ್ತಾರೆ. ಕೇಳ್ದಲ್ಲ ಸರ್, ಈಗ ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕಿತ್ತ? ಆದ್ರೆ ಅದು ಕೊಟ್ಟಿಲ್ಲ, ರಾಜಕೀಯದ ಅದು. ನೀವು ಅದು ಕೊಟ್ಟಿಲ್ಲ, ಆಯ್ತು ಕೇಳ್ರಿ, ಮಾತಾಡಕ್ ಬಿಡ್ರಿ. ಕೊಟ್ಟಿಲ್ಲ, ಓಕೆ, ಅದಕ್ಕೇನೀಗ? ಅದು ಕೊಟ್ಟರೆ ಯಾಕೆ ಕೊಟ್ಟಿಲ್ಲ ಯಾಕೆಲ್ಲ ನನಗೆ ಹೇಳಕ್ ಬರಲ್ಲ. ಅದು ಆಯ್ತು, ಕೊಟ್ಟಿಲ್ಲ, ಅದು ರಾಜಕೀಯವಾಗಿದೆಯೋ ನಾನ್ ರಾಜಕೀಯವಾಗಿದೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿನ ಅವ್ರು ಒಪ್ತಾರ? ಫಸ್ಟು ನೀವು ಮೊದಲು ಕೇಳ್ರಿ, ಬಿಜೆಪಿ ಅವರಿಗೆ RSSನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಒಪ್ತಾರ ಅವರು? ಸರಿ ಸರ್, ಅವರು ಸನಾತನ ತಳದ ಮೇಲೆ RSS ತಳದ ಮೇಲೆ ಬಂದಂತಲ್ರಿ. ನಾನು ಕೇಳಿದ್ದಲ್ರಿ, ನೀವು ಅವ್ರ ಪರವಾಗಿ ವಕಾಲತ್ ಆಗ್ತೀರಿ? ಅಲ್ಲ ಸರ್, ಅವ್ರ ಪರ ಅಲ್ರಿ, ನಾನು ಕೇಳಿದ್ನ ಅವ್ರು ಕೇಳ್ರಿ ಫಸ್ಟ್. ಈಗ ಅವ್ರು ಕೇಳಿದ್ನ ನಮ್ಗೆ ಕೇಳ್ತಾ ಇದ್ರು, ಹೌದಿಲ್ಲ? ವಾಟ್ ದೇ ಹ್ಯಾವ್ ರೇಸ್ಡ್ ದ ಕ್ವಶನ್ ಯು ಆರ್ ಆಸ್ಕಿಂಗ್ ಮ್ಯಾಮ್, ರೈಟ್ ಆರ್ ರಾಂಗ್? ದ ಸೇಮ್ ಥಿಂಗ್ ಯು ಗಾಂಟ್ ಆಸ್ಕ್ ದೆಮ್. ಅವರು ಪೂರಾ ಎಲ್ಲರೂ ಮೈ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹಾಕೊಂಡು ಮನಸ್ಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಳ್ತಾರ. ಅವರು ಐಡಿಯಾಲಜಿ ಒಪ್ತಾರ? ಫಸ್ಟ್ ಕೇಳ್ರಿ. ಇಲ್ಲಿ ಇರ್ತಕ್ಕಂಥ ಐಡಿಯಾಲಜಿ ಯಾರು ಆ ಸಂದರ್ಭದಲ್ಲಿ ಹಿಂಗಾಯ್ತು ಹಂಗಾಯ್ತು ಅದಲ್ಲ, ಐಡಿಯಾಲಜಿನ ಒಪ್ತಾರ ಫಸ್ಟ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿನ ಒಪ್ತಾರ ಅವ್ರು ಅನ್ನೋದು ನಮ್ಮ ಪ್ರಶ್ನೆ ಇರ್ತಕ್ಕಂಥ. ಬಸವಣ್ಣರ ಐಡಿಯಾಲಜಿ ಒಪ್ತಾರ? ಬಸವಣ್ಣರ ಐಡಿಯಾಲಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಒಪ್ತಾರ? ಇದು ನಮ್ಮ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಉಳ್ಕಿದ್ದೆಲ್ಲ ಡಿಫರೆನ್ಸ್ಗಳಿದಾವೆ, ರಾಜಕಾರಣ ಏನೇನು ಆಗೋಗಿದೆ ಅದು ಬೇರೆ ಪ್ರಶ್ನೆ. ಸರ್, ತತ್ವ ಸಿದ್ಧಾಂತ ಸೈದ್ಧಾಂತಿಕ ವಿಚಾರಗಳು ಬೇರೆ. ಅವ್ರಿಗೆ ಸೂಕ್ತ ಸ್ಥಾನವನ್ನು ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ಅದೇ ರೀ, ಅವ್ರು ಹೇಳಿದ್ ನಾನು ಉತ್ತರ ಕೊಟ್ಟನಲ್ಲ, ಯಾಕಾಯ್ತು ಯಾಕಿಲ್ಲ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ. ಅರ್ಥ ಆಯ್ತಲ್ಲ? ನಾವು ಕೇಳತಕ್ಕಂಥದ್ದು ಮೂಲ ಪ್ರಶ್ನೆ. ಏನ್ ಮೂಲ ಪ್ರಶ್ನೆ? ಏನು ಒಪ್ಪದಾರ? ಅವ್ರ ಸಿದ್ಧಾಂತ ಒಪ್ತಾರ ಅಥವಾ ಅಂಬೇಡ್ಕರ್? ಅದನ್ನೇ ಬೇಕಲ್ಲ, ಸಿದ್ಧಾಂತ ಒಪ್ಬೇಕಲ್ಲ. ಬಸವಣ್ಣವ್ರ ಸಿದ್ಧಾಂತ ಒಪ್ತೀರಾ ನೀವು? ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಒಪ್ತೀರಾ? ಅದನ್ನ ಕೇಳ್ರಿ ಫಸ್ಟ್, ಅದಾದ್ಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ. ಸರ್, ಈಗ ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಬಂದ್ಬಿಟ್ಟಾಗ ರಾಜಣ್ಣ ಅವರು ನಮಗೆ ಎಷ್ಟೇ ನೀವು ಬರೀ ಕಾಂಟ್ರವರ್ಸಿನೇ ಕೇಳ್ಬೇಕಂತಿದ್ದಾರೆ, ಬೇರೆ ಏನಿಲ್ಲ. ಬೇರೆ ಹೇಳಿ ಸರ್. ಅಲ್ಲ, ಮೋದಿ ಸಾಹೇಬ್ರ ಪ್ರೆಸ್ ಮೀಟ್ ಬಗ್ಗೆ ನೀವು ಅವ್ರು ಕೇಳ್ರಿ ಹೋಗಿ. ಒಂದು 100 ದಿವಸ ಆಯ್ತು, ಕೇಳ್ರಿ. ಅಂಶ ಹೇಳೋದು ನೀವು ಹೇಳಿದ್ ನಾವು ಕೇಳ್ತಾನೆ ಇರ್ತೀವಿ ಸರ್. ನಾನು ಪ್ರತಿ ಸಲ ನಿಮ್ಮನ್ನು ಅಟೆಂಡ್ ಮಾಡ್ತೀನಿ, ನಿಮ್ಗೆ ಗುರ್ತದೆ. ಇವು ಬಿಟ್ರೆ ಯಾವ್ದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇರೋದಲ್ಲ. ನಾನು ಉದಾಹರಣೆ, ಮೋದಿ ಸಾಹೇಬರು ನಾನು ಬಂದು 100 ದಿವಸಕ್ಕೆ ಅಧಿಕಾರ ನನಗೆ ಅವಕಾಶ ಕೊಡಿ, 100 ದಿವಸ ಆದ್ಮೇಲೆ ಇಡೀ ದೇಶಕ್ಕೆ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು. ಯುವಕರಿಗೆ ಮತ್ತೆ ಅದ್ರ ಬಗ್ಗೆ ಕೇಳಿರ ಅವ್ರಿಗೆ? ಏನಂತ ಬ್ಲೂ ಪ್ರಿಂಟ್ ಏನೇನು ಹೇಳಿದ್ರ? ಇಲ್ಲ, ಅವ್ರು ಮಾಡಿಲ್ಲ. ಅಲ್ಲ ರೀ, ಅದನ್ನ ಕೇಳಿದ್ ನಾವು ಅಲ್ರಿ, ನೀವು ಒಂದ್ ನಿಮಿಷ ಕೇಳ್ರಿ ಫಸ್ಟ್. ನೀವು ನಮ್ಗೆ ಯಾಕೆ ಬರ್ತೀರಿ? ನೀವು ಸಾಕ್ ಮಾಡ್ರಿ. ನೀವು ಅವ್ರು ಕೂಡ ಕೇಳ್ರಿ ಅಂತ ಹೇಳೋದು. ಮೋದಿ ಸಾಹೇಬ್ರು ಹೇಳಿದ್ನ ಕೇಳಿರ ಅಂತ ಕೇಳಿದೆ ನಿಮಗೆ ನಾನು. ಮೋದಿ ಸಾಹೇಬ್ರು ಕೇಳಿರ್ತಕ್ಕಂಥ ಪ್ರಶ್ನೆ, ನನಗೆ 100 ದಿವಸ ಕಾಲಾವಕಾಶ ಕೊಡಿ, ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಮತ್ತೆ ನಾನು ಬ್ಲೂ ಪ್ರಿಂಟ್ ಮಾಡಿ ಅಂತ ಹೇಳಿದ್ರು. ಆ ಬ್ಲೂ ಪ್ರಿಂಟ್ ಎಲ್ಲ ಚರ್ಚೆಗೆ ಬಂತೇನ್ರಿ ನನ್ನ ಚರ್ಚೆ? 84 ರೂಪಾಯಿ ಇತ್ತು ಅವಾಗ. ಈಗ ಎಲೆಕ್ಷನ್ಕಿಂತ ಮುಂಚೆ 83.5 ಇತ್ತು, ಈಗ ಅವೆಲ್ಲ 86 ರೂಪಾಯಿ ಆಗಿದೆ. 2.5 ರೂಪಾಯಿ ಜಾಸ್ತಿ ಆಗಿದೆ ಡಾಲರ್ಗೆ ರೂಪಿಗೆ. ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಅವರು? ಇಂಥವು ಸ್ವಲ್ಪ, ಯಾಕಂದ್ರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆಗಳಾದ್ರೆ ನಮಗೆ ಅನುಕೂಲ ಆಗುತ್ತೆ. ನೀವು ಅದಲ್ಲ ಅವ್ರು ಊಟಕ್ಕೆ ಕರೆದ್ರು, ಇವ್ರಿಗೆ ಊಟಕ್ಕೆ ಕರೆದ್ರು, ಅದನ್ನೇ ಕೇಳ್ಕೊಂತ ಕೂತ್ಕೊಂಡ್ರೆ ನಾವು ಎಲ್ಲಿವರೆಗೂ ಉತ್ತರ ಕೊಡೋಣ? ವೈ ಶುಡ್ ಐ ಆನ್ಸರ್ ಫಾರ್ ಆಲ್ ದಿಸ್? ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಟು ಆನ್ಸರ್ ಆಲ್ ದಿಸ್. ಸರ್, ನಾವು ಅವ್ರಿಗೆ ಈ ಕ್ವಶನ್ ಕೇಳಿದ್ದೇವೆ. ಇವನ್ ಯೂನಿಯನ್ ಮಿನಿಸ್ಟರ್ ಜೋಶಿ ಜೊತೆ ಅಂತ ಎಲ್ಲ ಬಿಜೆಪಿ ನಾಯಕರು ಕೇಳಿದ್ದೇವೆ. ಅವ್ರು ಹೇಳ್ತಾರೆ, ನಾವು ಚರ್ಚೆ ಮಾಡ್ತೇವೆ, ನಾವು ಎಷ್ಟು ಉದ್ಯೋಗ ಮಾಡ್ತೇವೆ, ನಾವು ಎಷ್ಟು ಇಂಡಸ್ಟ್ರೀಸ್ ಮಾಡ್ತೇವೆ, ನಾವು ಬ್ಲೂ ಪ್ರಿಂಟ್ ಮಾಡ್ತಾ ಪ್ರಕಾರ ಎಷ್ಟು ನಡ್ಕೊಂಡು ವೈಟ್ ಪೇಪರ್ ರಿಲೀಸ್ ಮಾಡ್ತೇವೆ. ನಾನು ಕೇಳಿದ್ದಲ್ರಿ, ವೈಟ್ ಪೇಪರ್ ರಿಲೀಸ್ ಮಾಡ್ಲಿರಿ. ಮೋದಿ ಸಾಹೇಬ್ರು 100 ದಿನ ಆದ್ಮೇಲೆ ಇಡೀ ದೇಶದ ಯುವಕರಿಗೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರು. ಆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಮಾಡಿದಾರ ಮೋದಿ ಸಾಹೇಬ್ರು ಇಲ್ಲಿವರೆಗೆ ದೇಶದಲ್ಲಿ?
ಯಾರು ಹೇಳಿದ್ದು ಮಾತು? ನಾವು ಹೇಳಿದ್ವಾ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ನಾವು ಹೇಳಿದ್ವೇನು ಸರ್? 100 ದಿನ ಆದಮೇಲೆ ನನಗೆ ಆಲ್ರೆಡಿ ತಲೆಗೆಲ್ಲ ಇದೆ, ಬ್ಲೂ ಪ್ರಿಂಟ್ ಹಿಂಗಿದೆ, ಹಿಂಗೆ ರೆಡಿ ಇದೆ ಬ್ಲೂ ಪ್ರಿಂಟು. ನಾನು 100 ದಿವಸ ಆದಮೇಲೆ ಇಡೀ ಭಾರತ ದೇಶ ಎಲ್ಲ ಯುವಕರು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಅಂತ ಹೇಳಿದ್ರು. ಆ ಬ್ಲೂ ಪ್ರಿಂಟ್ ಎಲ್ಲಿ ನಾವು ಕಂಡಿಲ್ಲ. ನೀವೆಲ್ಲ ಕೇಳಿದ್ರೆ ಅವ್ರಿಗೆ ಕೇಳ್ರಿ, BJP-ಅವರಿಗೆ. ಇವೆಲ್ಲ ನಾವು ಹೇಳಿರ್ತಕ್ಕಂಥಲ್ಲ, ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. ಎಲೆಕ್ಷನ್ಕಿಂತ ಮುಂಚೆ 83 ರೂಪಾಯಿ 50 ಪೈಸೆ ಇತ್ತು ಡಾಲರ್ಗೆ, ಇವತ್ತು ಆಲ್ರೆಡಿ 86 ರೂಪಾಯಿ ಮೇಲೆ ಹೋಗಿದೆ. ಇದು ಬಹಳ ಇಂಪಾರ್ಟೆಂಟ್ ನಮಗೆ. ಇದೇನು ಈ ದೇಶದ ಸ್ವತ್ತು BJP-ದಲ್ಲ, ಕಾಂಗ್ರೆಸ್ದಲ್ಲ. ಈ ದೇಶದ ರೂಪಿ ಕುಸಿದು ಹೋಗ್ತಾ ಇದ್ರೆ ನಮ್ಮ ದೇಶದ ರೂಪಿ ಕುಸಿದು ಹೋಗದಂಗಿದೆ, BJP ರೂಪಿ ಕುಸಿದು ಹೋಗದಂಗಲ್ಲ, ಕಾಂಗ್ರೆಸ್ ರೂಪಿ ಕುಸಿದು ಹೋಗದಂಗಲ್ಲ. ಇದು ಪ್ರಮುಖವಾದಂಥ ಚರ್ಚೆ. ಇಂಥವು ಚರ್ಚೆ ಆಗಬೇಕು ಅಲ್ವಾ ಸರ್? ಇಂಥ ಚರ್ಚೆ ಆಗಬೇಕು. ಮತ್ತು ಡಿನ್ನರ್ ಅಂದಾಗ ಅವರು ಪಾಕಿಸ್ತಾನಕ್ಕೆ ಹೋಗಿ ಡಿನ್ನರ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು? ಮೋದಿ ಸಾಹೇಬ್ರು ಸೀದಾ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ಊಟ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತಾ? ಯಾರಿಗೆ ಕೇಳಿದ್ರಂತೆ? ಯಾರು ಕರೆದಿರಂತ ಇದ್ರ ಬಗ್ಗೆ ಚರ್ಚೆಗೆ? ನಮ್ಮೇನೋ ಸತೀಶ್ ಜಾರಕಿಹೊಳಿ ಇಲ್ಲೇ ಊಟಕ್ಕೆ ಕರೆದಾರೆ, ಪರವಾಗಿಲ್ಲ, ನಮ್ಮೂರಿಗೆ ಕರೆದಾರೆ. ಇವರು ಪಾಕಿಸ್ತಾನಕ್ಕೆ ಹೋಗಿ ಡಿನ್ನರ್ಗೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಹಿಂಗೆ ಚರ್ಚೆ ಮಾಡೋದು ಬೇಡ? ಯಾವ್ದು ಇಂಪಾರ್ಟೆಂಟ್ ಚರ್ಚೆ? ಯಾವುದು ಇಂಪಾರ್ಟೆಂಟ್ ಚರ್ಚೆ? ಯಾವ್ದು ಹೇಳ್ರಿ, ನೀವು ಹೇಳ್ರಿ. ನಿಮ್ಮ ಪ್ರಕಾರ ಯಾವ ಚರ್ಚೆ ಇಂಪಾರ್ಟೆಂಟ್ ಹೇಳ್ರಿ, ನೀವು ಹೇಳ್ಬಿಡ್ರಿ. ಮತ್ತೆ ಕೇಳ್ಬೇಕು, ಅದನ್ನ ಚರ್ಚೆ ಮಾಡಕ್ ಕೇಳ್ರಿ. ಅದ್ ಇದ್ದೇನು ಕೇಳ್ತೀರಿ? ಯಾರು ಹೇಳಿದಾರೆ? ಯಾರು ಹೇಳಿದಾರ್ರಿ? ವಿದೇಶಾಂಗ ಸಚಿವರ ಬಗ್ಗೆ ಅಲ್ರಿ, ನಿಮ್ಗೆ ಅಲ್ರಿ ಯಾರು ಹೇಳಿದಾರೆ ಅಂತ ಕೇಳಿದೆ. ನೀವು ಹೇಳಿರ್ತಕ್ಕಂಥ ಎಲ್ಲ ದಾಖಲಾತಿ ತೋರಿಸಿ ಮುಂದೆ ಮಾತಾಡೋಣ. ಈಗ ಸುಮ್ಮನೆ ನೀವು ಅವ್ರ ಪರವಾಗಿ ಯಾಕೆ ಉತ್ತರ ಕೊಡ್ತೀರಿ? ಉತ್ತರ ಕೊಡ್ರಿ, ನಿಕಟವಾಗಿರತಕ್ಕಂಥ ಉತ್ತರ ಕೊಡ್ರಿ. ಏನು ಪ್ರೋಟೋಕಾಲ್ನಾಗ ಹೋಗಿದ್ರು ಅವರು? ಇನ್ವಿಟೇಷನ್ ಇತ್ತಾ? ಎದಕ್ಕೆ ಹೋಗಿರೋದು? ಎದಕ್ಕೆ ಹೋಗಿರೋದು? ಯಾವ್ದಕ್ಕೋಸ್ಕರ ಹೋಗಿದ್ರು ಮೋದಿ ಸಾಹೇಬರು? ಯಾರು ಬರ್ತಡೇ ಇತ್ತು? ಸುಮ್ಮನೆ ಹಂಗೆ ಮಾತಾಡ್ಬೇಡ್ರಿ. ನಮ್ಮನ್ನೇ ಆಗಲ್ಲ ಎಷ್ಟಂತ ಪ್ರಶ್ನೆ ಕೇಳ್ತೀರಿ. ಇವೇ ರಾಜಕೀಯ ಪ್ರಶ್ನೆ ಕೇಳದ್ ಬಿಡ್ರಿ. ಏನಾದ್ರು ಜನರಲ್ ಆಗಿ ಕೇಳ್ರಿ, ಹೇಳ್ಬೋದು. 15 ಕೇಳ್ತೀರಿ, ನಾವು ಎಷ್ಟಂತ ಹೇಳೋಣ ಉತ್ತರ? ನೀವು ಪ್ರಿಪೇರ್ ಆಗಿ ಬರೋದು, ನಮ್ಮನ್ನ ಗ್ರಿಲ್ ಮಾಡೋಕ್ಕೆ ಪ್ರಿಪೇರ್ ಆಗಿ ಬರೋಂಗಿದ್ರೆ ನಾವ್ ಏನ್ ಮಾಡೋಣ ಹೇಳಿ ಸರ್? ಮತ್ತೆ ಏನ್ ನೀವು ಆ ಥರ ಪ್ರಶ್ನೆ ಕೇಳಿದ್ರೆ? ನೀವು ಏನನ್ನ ಕೇಳಿದ್ರೆ ಬರೀ ಇಂಥವು ಕೇಳ್ಕೊಂಡು ಕೂತ್ಕೊಂಡ್ರೆ ನಾವ್ ಏನ್ ಮಾಡಿ ಏನೋ ಉತ್ತರ ಕೊಡೋಣ? ಬೇರೆ ಯಾವೆಲ್ಲ ಚರ್ಚೆ ದೇಶದಲ್ಲಿ? ಡೆವಲಪ್ಮೆಂಟ್ ಎಲ್ಲ ಬರೀ ಇವೇ. ಇವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು. ಏನು ಬರೇ ಸರ್ಕಾರದ ವಿಕೇಂದ್ರೀಕರಣ, ಸರ್ಕಾರ ಅಧಿಕಾರ ವಿಕೇಂದ್ರೀಕರಣ ಬಿಟ್ರೆ ಇನ್ನೇನು ಉತ್ತರಗಳೆಲ್ಲ ನಮ್ಮ ಹತ್ರ ಕೇಳೋದು ನೀವು? ಥ್ಯಾಂಕ್ ಯು ಸರ್.